ಈಗ ಇನ್ನೊಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು, ಲೋಕಾಯುಕ್ತ ತನಿಖಾ ಸಂಸ್ಥೆ ಏನಿದೆ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಒಳಪಡ್ತದೆ. ರಾಜ್ಯದ ಮುಖ್ಯಸ್ಥರು ಏನಾದರೆ ಅವರ ಮೇಲೆ ಒಂದು ಗುರುತರವಾದಂಥ ಆರೋಪ ಕೇಳಿಬಂದು ಅವರ FIR ಆಗೋದ್ರಿಂದಾಗಿ ಈ ತನಿಖೆ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಆಗೋದಿಲ್ಲ. ನಾವು CBI ತನಿಖೆಗೆ ಹೇಳ್ತೇವೆ, ಕೋರ್ಟ್ ಮೊರೆ ಹೋಗ್ತೇವೆ ಅಂತೇಳಿ ದೂರದಾರ ಹೇಳ್ತಾರೆ. ಅದಕ್ಕೆ ಅವಕಾಶ ಇದೆಯಾ? ನೋಡಿ, ಕೆಲವರು ಆಗಲೇ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ಕೇಸ್ನಲ್ಲಿ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರೋದ್ರಿಂದ ಲೋಕಾಯುಕ್ತ ಪೊಲೀಸರು ಸಹ ಅವರು ಪಾರದರ್ಶಕವಾಗಿ ತನಿಖೆ ನಡೆಸುವ ಸಾಧ್ಯತೆಗಳು ಕಡಿಮೆ ಅಂತ. ಆದರೆ CBI ತನಿಖೆಗೆ ವಹಿಸೋಕ್ಕೆ ಹೈಕೋರ್ಟ್ಗೆ ಮಾತ್ರ ಪವರ್ಸ್ ಇದೆ, ಬೇರೆ ಯಾರಿಗೂ ಇಲ್ಲ. ಇಲ್ಲಾಂದರೆ ರಾಜ್ಯ ಸರ್ಕಾರ ತಾನಾಗಿ ಡಿಸಿಷನ್ ತಗೊಂಡು ಇದನ್ನ CBIಗೆ ವಹಿಸ್ಬೋದು. ಆದರೆ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಒಂದು ನಿರ್ಧಾರ ತಗೊಳ್ಳಲ್ಲ ಅನ್ನುವ ಭಾವನೆ ಜನರಲ್ಲಿರೋದ್ರಿಂದ ಈಗ ದೂರುದಾರರು ಯಾರೇ ಆಗಲಿ ಅವರಿಗೆ ಒಂದು ಆ ರೀತಿಯ ಒಂದು ಅನುಮಾನ ಇದ್ದರೆ ಅವರು ನೇರವಾಗಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಹೈಕೋರ್ಟಿಂದ ಡೈರೆಕ್ಷನ್ಸ್ ತಗೋಬೋದು. ಮತ್ತು ಈಗ ಈ ಒಂದು ಪ್ರಕರಣ ಆದ ತಕ್ಷಣ CM ರಾಜೀನಾಮೆಗೆ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಸೊ CM ಆಗಿದ್ದುಕೊಂಡೇ ತನಿಖೆಯನ್ನು ಎದುರಿಸಬಹುದಾ ಅಥವಾ ತನಿಖೆ ರಾಜೀನಾಮೆ ಕೊಟ್ಟೆ ಎದುರಿಸಬೇಕಾ, ಹೇಗೆ ಅಂತಿದ್ದು? ಮೊರಾಲಿಟಿ ಪ್ರಶ್ನೆ ಬಂದಾಗ ತಾವು ರಾಜ್ಯದ ಮುಖ್ಯಸ್ಥರಾಗಿ CM ರವರು ರಾಜೀನಾಮೆ ಕೊಟ್ಟು ಬರುವ ಸಾಧ್ಯತೆ ಇರ್ತದೆ. ಆದರೆ ಅವ್ರಿಗೆ ಲೀಗಲ್ಲಾಗಿ ಮುಂದುವರಿಯೋಕ್ಕೆ ಯಾವುದೇ ಕೂಡ ಒಂದು ಅಡಚಣೆ ಇರುವುದಿಲ್ಲ. ಅವರು ಮುಖ್ಯಮಂತ್ರಿಯಾಗಿಯೇ ಈ ಒಂದು ತನಿಖೆಯನ್ನು ಎದುರಿಸ್ಬೋದಾಗಿರ್ತದೆ. ಇದು ಹಿರಿಯ ವಕೀಲರಾದಂಥ GV ರಾಮಮೂರ್ತಿ ಅವರ ಮಾತು. ಈ ಒಂದು ಸೆಕ್ಷನ್ಗಳೇನಿದೆ 4 ಕಾಯ್ದೆಗಳಲ್ಲಿ ಪ್ರಮುಖವಾಗಿ ಪ್ರಕರಣವನ್ನು ದಾಖಲಿಸಿದರೆ ಸಂಪೂರ್ಣವಾದಂಥ ವಿವರವನ್ನು ನೀಡಿದರೆ. ಅಷ್ಟೇ ಅಲ್ಲ, ಈ ಒಂದು ತನಿಖೆ ಏನಿದೆ ಇದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟದ್ದು, ಸರ್ವ ಸ್ವತಂತ್ರರಾಗಿ ಅವರು ಇರ್ತಾರೆ. ಇದರ ಜೊತೆಗೆ ರಾಜೀನಾಮೆ ಕೊಡದೇ ಇರೋದು ಅದೆಲ್ಲ ನೈತಿಕತೆಯ ಪ್ರಶ್ನೆ ಆಗ್ತದೆ. ಕಾನೂನಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂಥ ಸೂಕ್ತವಾದಂಥದ್ದು ಸೂಚನೆ ಯಾವುದೂ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಒಟ್ಟಾರೆ CM ಸಿದ್ದರಾಮಯ್ಯ ಅವರಿಗೆ FIRನ ಕಂಟಕ ಈಗ ತಲೆದೋರಿದೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.